ರಾಜ್ಕೋಟ್ ನಗರದಲ್ಲಿ ನಮ್ಮ ಕಂಪ್ನಿ ಪ್ರಾರಂಭ ಆಯಿತು. ಮೊಟ್ಟಮೊದಲನಾಗಿ 1998 ನಮ್ಮ ಕಂಪ್ನಿ ಸ್ಟಾರ್ಟ್ ಆಯಿತು. ಸೊ 1998 ನಮ್ಮ ಕಂಪ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಜಸ್ಟ್ ಸ್ಪೇರ್ ಪಾರ್ಟ್ಸ್ ಅಂದರೆ ಲೇತ್ ಮಷೀನಿಂದ ನಮ್ಮ ಕಂಪ್ನಿ ಏನಾಯಿತು ಅಂದರೆ ಸ್ಟಾರ್ಟ್ ಆಯಿತು. ಈ ಇಂಪೆರಿಯಲ್ ರೆಡಿ ಮಾಡೋದು ಅಥವಾ ಈ ಪಂಪ್ಸೆಟ್ ಬೇಕಾಗಿರ್ತಕ್ಕಂಥ ಒಂದು ಸ್ಪೇರ್ ಪಾರ್ಟ್ಸ್ ಎಲ್ಲ ರೆಡಿ ಮಾಡೋ ಉದ್ದೇಶದಿಂದ ಏನಾಯಿತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮಾರ್ಕೆಟಿಂಗ್ ಮಾಡ್ತಾ 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 ಈಗ ಆಲ್ ಓವರ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ 12 to 13 ಬ್ರಾಂಚಸ್ ಇವಾಗ ಕಂಪ್ನಿ ಬ್ರಾಂಚ್ ಆಫೀಸಸ್ ಇದ್ದಾವೆ. ಸೊ ಹಲವಾರು ಮೋರ್ ದೆನ್ 1500 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾವೆ, ಮೋರ್ ದೆನ್ 2000 ಡೀಲರ್ಸ್ ಇದ್ದಾವೆ. ಸೊ ಕಂಪ್ನಿ ಇವಾಗ ಏನು ಮಾಡ್ತಾ ಇದೆ ಅಂತಂದರೆ ತನ್ನ ವಿಶಾಲವಾದ ನೆಟ್ವರ್ಕನ್ನು ಹಬ್ಬಿಸ್ತಾ ಇದೆ. ಸೊ ಅದರಲ್ಲಿ ನಮ್ಮ ಕಂಪ್ನಿಯಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು 1998 ನಮ್ಗೆ ಎಷ್ಟು ಐತಪ್ಪ ಅಂತಂದರೆ ಓನ್ಲಿ 1000 ಸ್ಕ್ವೇರ್ ಫೀಟಲ್ಲಿ ಕಂಪ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ್ದು ಡಿಸೈನ್ ಮಾಡೋದಿರುತ್ತೆ ಅಂದರೆ ಅದಕ್ಕೆ ಬೇಕಾಗಿರುತ್ತೆ ಹೈಡ್ರಾಲಿಕ್ ಎಫಿಷಿಯನ್ಸಿ ಯಾವ ರೀತಿ ಬೇಕು, ಔಟ್ಪುಟ್ ಯಾವ ರೀತಿ ಬೇಕು, ಅದು ಎಲ್ಲ ಏನೈತಲ್ವ ಆ ಒಂದು ಉತ್ಪನ್ನಗಳಿಗೆ ಬೇಕಂತಂದರೆ ಸ್ಕಿಲ್ಡ್ ಲೇಬರ್ ವೆರಿ ಇಂಪಾರ್ಟೆಂಟು. ಸೊ ಆ ಒಂದು ಉದ್ದೇಶದಿಂದ ಕಂಪ್ನಿ ಏನು ಮಾಡುತ್ತೆ ಪ್ರತಿಯೊಂದು ಸೆಗ್ಮೆಂಟಲ್ಲಿ ಕೂಡ ಏನು ಮಾಡುತ್ತೆ ಅಂತಂದರೆ ಸ್ಕಿಲ್ಡ್ನ ಪರ್ಸನ್ ತೊಗೊಂಡ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಸೊ ನಾವು ಇವಾಗ ನೋಡ್ತಾ ಇದ್ದೀವಿ 5 ಸ್ಟಾರ್ ರೇಟಿಂಗು, 3 ಸ್ಟಾರು ಎಲ್ಲ ನೀವು ನೋಡ್ತಾ ಇದ್ದೀವಲ್ವ. ಈಗ 3 ಸ್ಟಾರು, 4 ಸ್ಟಾರು, 5 ಸ್ಟಾರು ಪ್ರತಿಯೊಂದು ಈಗ ಉತ್ಪನ್ನಗಳ ಮೇಲೇನೂ ಸ್ಟಾರ್ ರೇಟಿಂಗ್ ಬರ್ತಾ ಇದೆ. ನಾವು 5 ಸ್ಟಾರ್ ರೇಟಿಂಗ್ ನಾವು ತೊಗೊಳಕ್ಕಾಗಲ್ಲ. ಬಿಕಾಸ್ ಅದನ್ನ ನಾವು ಮ್ಯಾಚ್ ಮಾಡ್ಬೇಕಂತಂದರೆ ಅದನ್ನ ನಾವು ಮೇಂಟೈನ್ ನಾವು ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಏನೈತಲ್ವ ನಮ್ಮ ಉತ್ಪನ್ನಗಳು ಏನಿದೆ 5 ಸ್ಟಾರ್ ರೇಟಿಂಗ್ಗಳು ಸಿಗೋದು ತುಂಬ ಕಷ್ಟ. ಸಿಗ್ತದೆ, ಸಿಕ್ಕಪ್ಪ ಅಂತಂದ್ರು ಅದು ಎಲ್ಲಿಪ್ಪ ಅಂತಂದರೆ ಇಂಡಸ್ಟ್ರಿ ಲೆವೆಲಲ್ಲಿ ಏನಾಗುತ್ತೆ ಅದಕ್ಕೆ ಪರ್ಟಿಕ್ಯುಲರ್ವಾಗಿ ಇಷ್ಟೇ ಅವು ಕರೆಂಟಲ್ಲಿ ಯೂಸ್ ಮಾಡ್ತಾ ಇರ್ತವೆ. ಯಾಕಂದರೆ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇರುತ್ತೆ. ಸೊ ಆ ಟೈಮಲ್ಲಿ ಏನಿರುತ್ತೆ ಅಂತಂದರೆ ಅವು ಪ್ರತಿಯೊಂದು ಅವ್ರದ್ದು ಇಷ್ಟು ಕಿಲೋವ್ಯಾಟು ಅವು ವಿದ್ಯುತ್ತನ್ನು ಯೂಸ್ ಮಾಡ್ತಾ ಇರ್ತವೆ. ಅದೇ ರೀತಿಯಾಗಿ ಅವು ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿ ಇದೆ. ನಿಮಗೆ ಹಲವಾರು ಮೋಡಲ್ಸ್ ಇದ್ದಾವೆ. RPM ಚೇಂಜ್ ಆಗುತ್ತೆ. ನಿಮಗೆ 750 RPM, 960 RPM, 1040 RPM, 2800 RPM, ಹಲವಾರು RPM ಇದ್ದಾವೆ. ಮತ್ತು ಅದರಲ್ಲಿ ಕ್ಲಾಸ್ ಬರ್ತವೆ, A ಕ್ಲಾಸ್, B ಕ್ಲಾಸ್, C ಕ್ಲಾಸ್, E ಕ್ಲಾಸ್, F ಕ್ಲಾಸ್. ಅದಕ್ಕೆ ಇವನ್ನೆಲ್ಲ ಯಾಕಪ್ಪ ನಾವು ಹೇಳ್ತೇನೆ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಏನಿದೆ ಅದನ್ನು ನಾವು ನೋಡಬೇಕು ಮೊದಲಿಗೆ.